ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಗರ್ಭಧಾರಣೆಯ ಸಮಯದಲ್ಲಿ ಮಹಿಳೆಯರಲ್ಲಿ ಹಲವಾರು ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಉಂಟಾಗ್ತವೆ. ಈ ಸಮಯದಲ್ಲಿ ಕೆಲವೊಮ್ಮೆ ಅವರಿಗೆ ವಿಶೇಷ ಆಹಾರ, ಹಣ್ಣು, ಸಿಹಿ ಅಥವಾ ಕೆಲವು ವಿಚಿತ್ರ ವಸ್ತುಗಳ ಮೇಲೂ ಬಯಕೆ ಉಂಟಾಗಬಹುದು. ಹಾಗಾದರೆ ಗರ್ಭಿಣಿಯ ಬಯಕೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡಬಾರ್ದು? ಮೊದಲನೆಯದಾಗಿ, ಗರ್ಭಾವಸ್ಥೆಯಲ್ಲಿ ದೇಹದ ಹಾರ್ಮೋನುಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತವೆ. ಈ ಕಾರಣದಿಂದ ಕೆಲವು ಆಹಾರಗಳ ಮೇಲೆ ಹೆಚ್ಚು ಆಸಕ್ತಿ ಅಥವಾ ಬಯಕೆ ಮೂಡ್ತವೆ. ಇದು ಕೇವಲ ಮನಸ್ಸಿನ ಆಸೆಯಲ್ಲ, ದೇಹಕ್ಕೆ ಬೇಕಾಗಿರುವ ಕೆಲವು ಪೋಷಕಾಂಶಗಳ ಸಂಕೇತವೂ ಆಗಿರಬಹುದು. ಎರಡನೆಯದಾಗಿ, ಗರ್ಭಿಣಿಯ ಮನಸ್ಸು ಸಂತೋಷವಾಗಿರುವುದು ಬಹಳ ಮುಖ್ಯ. ಅವರ ಸಣ್ಣ ಸಣ್ಣ ಬಯಕೆಗಳನ್ನು ಪೂರೈಸಿದರೆ ಅವರು ಸಂತೋಷದಿಂದ ಇರ್ತಾರೆ. ಸಂತೋಷದ ಮನಸ್ಥಿತಿ ತಾಯಿ ಮತ್ತು ಹೊಟ್ಟೆಯಲ್ಲಿರುವ ಮಗುವಿನ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಮೂರನೆಯದಾಗಿ, ಗರ್ಭಿಣಿಯ ಬಯಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರೆ ಕೆಲವೊಮ್ಮೆ ಅವರಿಗೆ ಬೇಸರ, ಒತ್ತಡ ಮತ್ತು ನಿರಾಶೆ ಉಂಟಾಗಬಹುದು. ಕುಟುಂಬದ ಪ್ರೀತಿ ಮತ್ತು ಬೆಂಬಲ ಈ ಸಮಯದಲ್ಲಿ ಅವರಿಗೆ ಅತ್ಯಂತ ಅಗತ್ಯ. ಆದರೆ ಒಂದು ವಿಷಯ ನೆನಪಿಡಿ, ಎಲ್ಲ ಬಯಕೆಗಳನ್ನು ಅತಿಯಾಗಿ ಪೂರೈಸಬಾರದು. ಆರೋಗ್ಯಕ್ಕೆ ಹಾನಿಕಾರಕವಾದ ಅಥವಾ ವೈದ್ಯರು ನಿಷೇಧಿಸಿರುವ ಆಹಾರಗಳಿದ್ದರೆ ಅವನ್ನು ತಪ್ಪಿಸಬೇಕು. ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಗಳ ಮೂಲಕ ಬಯಕೆಗಳನ್ನು ಪೂರೈಸುವುದು ಉತ್ತಮ. ಆದ್ದರಿಂದ ಗರ್ಭಿಣಿಯ ಬಯಕೆಯನ್ನು ನಿರ್ಲಕ್ಷ್ಯ ಮಾಡದೆ ಪ್ರೀತಿ ಮತ್ತು ಕಾಳಜಿಯಿಂದ ಅರ್ಥ ಮಾಡಿಕೊಳ್ಳುವುದು ಕುಟುಂಬದ ಜವಾಬ್ದಾರಿಯಾಗಿದೆ. ತಾಯಿಯ ಸಂತೋಷವೇ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಒಂದು ದೊಡ್ಡ ಶಕ್ತಿ. ಗರ್ಭಿಣಿಯ ನಗು ಮನೆಯ ಸಂತೋಷ, ಆಕೆಯ ಬಯಕೆಗೆ ಗೌರವ ಕೊಡುವುದು ಕುಟುಂಬದ ಪ್ರೀತಿ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.